ಮಾಡೋದೆಲ್ಲ ಮಾಡಿ ತಲೆ ಮೆಕ್ಕ ಕೈ ಇಟ್ಕೊಂಡು ಕುಕ್ಕಂಡವಳಿ ಈಗ. ಅಲ್ಲ, ಮನ ಮರ್ಯಾದಿಲ್ದಳು ತಲೆ ಮೆಕ್ಕ ಕೈ ಹೊತ್ಕೊಂಡು ಕುಕ್ಕಂಡಿರೋದು ನೋಡು. ಬುದ್ಧಿ ಬೇಡವಿ, ಬುದ್ಧಿ ಎತ್ತಾಳು. 4 ಅಕ್ಷರ ವಿದ್ಯೆ ಕಲ್ತೆಗ್ಯಮ್ಮ. ಬಿಡಪ್ಪ, ಮೋಡಿ ಆಗಿದ್ರೆ ಯಾತ ತಿಳಿಯಲ್ಲ, ಓದಿಲ್ಲ ಬರ್ದಿಲ್ಲ ಅನ್ಬೋದಾಗಿತ್ತು. 4 ಅಕ್ಷರ ವಿದ್ಯೆ ಕಲ್ತು ಇಂಥ ಬದುಕು ಮಾಡ್ಕೊಂಡಿದ್ಯಲ್ಲ ನೀನು. ಹೋಗು. ಮನ ಮರ್ಯಾದೆ ಇಲ್ದಾಳೆ. ಅಲ್ಲ, ಮೋಡ್ರು ಇಂಥ ಕೆಲಸ ಮಾಡಲ್ಲಮ್ಮ. ಸೈನ್ ಮಾಡಕ್ಕೆ ಬರಲ್ವಲ್ಲ, ಎಬ್ಬೆಟ್ಟು ಹೊತ್ತುತ್ತಾರಲ್ಲ ಅಂಥವ್ರು ಇಂಥ ಕೆಲಸ ಮಾಡ್ಕೊಂಬಲ್ಲ. ಏಟೋ ಬುದ್ಧಿ ಇರುತ್ತೆ. ಹೋಗಿ ಹೋಗಿ 4 ಅಕ್ಷರ ವಿದ್ಯೆ ಕಲ್ತು ಇಂಥ ಬದುಕು ಮಾಡ್ಕೊಂಡಿದ್ಯಲ್ಲ. ಹೋಗು. ಸುಮ್ಮನಿರಜ್ಜಿ ಅತ್ಲ ನೀನು. ನನಗೇನಾಗುತ್ತೋ ಏನೋ ಯಪ್ಪ. ಇವತ್ತು ನಾನು ಕರ್ಕೊಂಡು ಹೋಗ್ತಾರೋ ಏನೋ, ಎಲ್ಲ ಟೆಸ್ಟ್ ಮಾಡಿಸ್ತಾರೋ ಏನೋ, ಏನಾಗುತ್ತೋ ಏನೋ ಅಮ್ಮಂಗಾಗೈತೆ. ನನಗೇನೋ ಸರಿಯಾಗಿ ಗೊತ್ತಾಗೋದಿಲ್ಲ. ಅದ್ರಾಗೆ ಅಂತ ಅಂದ್ಕೊಂಡಿದ್ದೀನಿ. ಏನೇ ಅಂತಂದ್ರೂ ಅಲ್ಲಿ ಗೊತ್ತಾಗೋದಿಲ್ಲ ಅಂತ ಅಂದ್ಕೊಂಡಿದ್ದೀನಿ. ಗೊತ್ತಾಗಲ್ಲ. ಏನೇ ಅಂದರೂ ಗೊತ್ತಾಗಲ್ಲ ಹೇಳು. ಅದ್ರಾಗೆಲ್ಲ ಸುಳ್ಳು. ಹೆಂಗೆ ಗೊತ್ತಾಗಂಗಿದ್ರೆ ಇನ್ಯಾಕಲ್ವೇ? ನನಗೇನೋ ಡೌಟಪ್ಪ, ಅದ್ರಾಗ ಸರಿಯಾಗಿ ಗೊತ್ತಾಗುತ್ತೆ ಅಂತ. ಸುಮ್ಮನೆ ಅವನ ಮೇಲೆ ಹೇಳೋದು, ಅವನೇ ಅಂತ ಹೇಳ್ತಾರೆ ಅಷ್ಟೇ. ತಲೆ ಮೇಲೆ ಕೈ ಹೊತ್ಕೊಂಡಿದ್ದು ಸಾಕು, ಕುಕ್ಕಂಡಿದ್ದು ಇನ್ನು ಯೋಟು ಯೋಚನೆ ಮಾಡ್ತಾ ಕುಕ್ಕಂಡ್ರು ಬರಲ್ಲ. ನಡಿ, ಪೊಲೀಸ್ನವರು ಕರ್ಕೊಂಬರ್ರಿ ನಿಮ್ಮ ಮಗಳನ್ನ ಅಂತ ಹೇಳವ್ರಿ. ಬಾ ಹೋಗೋಣ. ಆದ್ರೇನೆ ಬರೀ ಹೋಗೋಣ ಬೇಗ. ಪೊಲೀಸ್ನವರು ಫೋನ್ ಮಾಡಿದ್ರು ಬೇಗ ಕರ್ಕೊಂಡು ಬನ್ನಿ ಅಂತ ಹೇಳಿ. ಅವನು ಕರ್ಕೊಂಬಂದವ್ರಂತೆ ಆಸ್ಪತ್ರೆಗೆ. ನಡಿಯಪ್ಪ ಹೋಗೋಣ. ಬಾರೇ, ಎದ್ದು ಬಾ. ಅಮ್ಮ ಇವಾಗ ಏನು ಮಾಡೋಣಮ್ಮ? ಅಮ್ಮ ಏನು ಮಾಡೋಣಮ್ಮ ಇವಾಗ? ಯಾಕೆ ಕಿಸಿತೀಯ? ಬಾ ಸುಮ್ಮನೆ ಎದ್ದು. ಆಗೈತೆ. ಈಗೇನು ಕಿಸಿ ತಕೊಂಡ್ರೆ ಏನು ಬರಂಗಿಲ್ಲ ನೀನು. ಬದನೆಕಾಯಿ ಬಾರಿ, ಸುಮ್ಮನೆ ಎದ್ದು. ಎದ್ದಾಳಮ್ಮ, ಹೋಗೋಣ. ಇವಾಗೆಲ್ಲ ಟೆಸ್ಟ್ ಮಾಡಿದಾಗ ಗೊತ್ತಾಗುತ್ತೆ. ಅವನೇ ಎಂಬುದು ಗೊತ್ತಾದರೆ ಮದುವೆ ಮಾಡಿಸ್ತಾರೆ. ನಡಿ. ಅಪ್ಪ, ಅದೇನೋ ಸುಳ್ಳು ತೋರಿಸಿದ್ರೆ, ಅವನಲ್ಲ ಅಂತ ಹೇಳಿ ತೋರಿಸಿದ್ರೆ ಏನು ಮಾಡೋದು? ಅದೆಲ್ಲ ಸುಳ್ಳು ತೋರಿಸುತ್ತಂತೆ ಒಂದೊಂದ್ಸತಿ. ಅದೆಲ್ಲ ಸುಳ್ಳಾಗಿರುತ್ತಂತೆ. ಅದೆಲ್ಲ ಸುಳ್ಳು ಅಂತ ಹೇಳ್ತಾರೆ ಒಂದೊಂದ್ಸತಿ. ಅದೇನಾಗುತ್ತೋ ಏನೋ, ನನಗೆ ಭಯ ಆಗ್ತೈತೆ ಕಣಪ್ಪ. ಅವನಲ್ಲ ಅಂತ ಏನಾನ ಸುಳ್ಳು ಮಾಹಿತಿ ಗೊತ್ತಾಗ್ಬಿಟ್ರೆ ಸುಳ್ಳು ಅದು. ಸುಳ್ಳು ಬರುತ್ತೆ. ಅವಾಗ ಏನು ಮಾಡೋದು? ಈಗೆಲ್ಲ ಸುಳ್ಳು ಪಳ್ಳು ಅದೆಲ್ಲ ಇಲ್ಲ. ಈಗೆಲ್ಲ ಎಂಥ ಕಾಲ ಬಂದೈತೆ. ಹೋಗು. ನನ್ನ ಮುಂತಲ್ಲಿ ತಿಳ್ಕೊಂಡಾಗ ನೀನು ತಿಳ್ಕೊಂಡಿಲ್ವೇನಿ? 4 ಅಕ್ಷರ ವಿದ್ಯೆ ಕಲ್ತು. ಇವಾಗೇನು ಅವೆಲ್ಲನ ಮುಂದಾಗಿತ್ತು, ನಮ್ಮ ಕಾಲದಾಗಿತ್ತು. ಅವೆಲ್ಲ ಗೊತ್ತಾಗಲ್ಲ, ಅದು ಗೊತ್ತಾಗಲ್ಲ, ಇದು ಗೊತ್ತಾಗಲ್ಲ ಅಂತ. ಈಗೇನಿಲ್ಲ, ಎಲ್ಲ ಕಂಡಿಡ್ದವ್ರಿ ಅಂತಂತ ಜ್ಞಾನವಂತರ ಇದಾರಿ. ಸುಮ್ಮನೆ ಬಾ ಸುಪ್ಪಿ, ಎದ್ದೇಳು. ಆಮೇಲೆ ಏನು ಮಾಡೋಕ್ಕಾಗಲ್ಲ, ಅಷ್ಟೇ ನಿನ್ನ ಜೀವನ. ಅವನಲ್ಲ ಅಂತ ಹೇಳಿ ಹೇಳ್ಬಿಟ್ರೆ, ಡಿಸಿಷನ್ ಮಾಡಿಬಿಟ್ರೆ ನಿನ್ನ ಜೀವನ ಹಿಂಗೇನೆ. ಯಾರು ಮದುವೆ ಆಗೋದಿಲ್ಲ, ಇಲ್ಲೇ ಇರಬೇಕಾಗತ್ತೆ ಅಷ್ಟೇ. ಅಮ್ಮ ಪ್ಲೀಸ್ ಅಮ್ಮ. ಅಮ್ಮ ಯಾಕೆ ಕಿಸಿತಾ ಇದೆಯಾ ನೀನು ಅಷ್ಟಕ್ಕೂ? ಅವನಲ್ವಾ? ಅವನಲ್ಲ ಅಂತಂದರೆ ಇವಾಗ ಯಾಕೆ ಕಿಸಿತಾ ಇದೆಯಾ? ಅವನೇ ತಾನೇ. ಇವಾಗ ಅಲ್ಲಿ ಕರೆಕ್ಟಾಗಿ ತೋರಿಸುತ್ತೆ ಅವನೇ ಇದಕ್ಕೆಲ್ಲ ಕಾರಣ ಅಂತ ಹೇಳಿದ ಮೇಲೆ ಯಾಕೆ ಕಿಸ್ಕೊಂಡು ಕುತ್ಕೊಂಡಿದೀಯಾ? ಎದಾಳು. ಏನು ಮಾಡೋಕ್ಕಾಗುತ್ತೆ? ಇವಾಗ ಹೋಗೋಣ. ಹೋಗ್ತಾ ಇದೀವಲ್ಲ ಹಾಸ್ಪಿಟ್ಲಿಗೆ, ಹೋದ್ಮೇಲೆ ಎಲ್ಲ ಗೊತ್ತಾಗುತ್ತೆ. ಅವರೆಲ್ಲ ಟೆಸ್ಟ್ ಮಾಡ್ತಾರೆ. ಟೆಸ್ಟ್ ಮಾಡಿದ ಮೇಲೆ ಎಲ್ಲ ಗೊತ್ತಾಗುತ್ತೆ. ಇವಾಗ ಒಳದ್ರಿಂದ ಏನೂ ನಿನಗೆ ಪ್ರಯೋಜನ ಇಲ್ಲ. ಇನ್ನೇನು ಇವಾಗ ನೋಡು, ನಾನು ಸ್ವಲ್ಪ ದಿನ ಹೋದರೆ 5 ತಿಂಗಳು ತುಂಬ 6 ತಿಂಗ್ಳಕ್ಕೆ ಬೀಳುತ್ತೆ. ಅವಾಗ ಏನು ಮಾಡ್ತೀಯ? ಅಯ್ಯೋ ದೇವ್ರೇ, ಅಯ್ಯಪ್ಪ, ಇಂಥ ಮಾಡ್ಕೊಂಡ್ರೆ ಮರ್ಯಾದಿನೇ ಇರಲ್ಲ. ಯಾರು ಬೆಲೆ ಕೊಡಲ್ಲ ಕಣೆ ಸುಪ್ಪಿ, ಯಾರು ಬೆಲೆ ಕೊಡಲ್ಲ. ಇವಾಗ ಯಾಕಮ್ಮ ಸುಮ್ಮನೆ ಇವಾಗ ಹೊರಟಿದ್ಯಾ ತಾನೇ, ಹಾಸ್ಪಿಟ್ಲಿಗೆ ಬಂದುಬಿಡು, ಹೋಗೋಣ. ಸುಮ್ಮನೆ ಯಾಕೆ ನೀನು ಇಲ್ಲದೆಲ್ಲ ಯೋಚನೆ ಮಾಡ್ಕೊಂಡು ಕೂತ್ಕೊಂಡು ಇಲ್ಲಿ ಇದು ಮಾಡ್ಕೊಳಕ್ಕೆ ಹೋಗ್ತಾ ಇದೆಯಾ? ಇವಾಗ ಏನು ಹೋಗ್ತಾ ಇದೀವಿ ತಾನೇ ಹಾಸ್ಪಿಟ್ಲಿಗೆ, ಅಲ್ಲೇನು ಗೊತ್ತಾಗೋವರೆಗೂ ಯಾಕೆ ಇಷ್ಟೊಂದು ಅಳ್ತಾ ಇದೆಯಾ? ಇದಕ್ಕೆಲ್ಲ ಅವನೇ ಕಾರಣ, ಬೇರೆ ಯಾರೂ ಅಲ್ಲ ಅಂತ ಹೇಳಿ ನೀನು ಖಂಡಿತವಾಗಿ ಹೇಳಿದ ಮೇಲೂ ನೀನು ಯಾಕೆ ಅಷ್ಟೊಂದು ಅಳ್ತಾ ಇದೆಯಾ? ಹಂಗಾದರೆ ಇದಕ್ಕೆ ಅವನಲ್ವ ಕಾರಣ? ನೀನು ಧೈರ್ಯವಾಗಿರಬೇಕು. ಅವನೇ ಕಾರಣ ಅಂತ ಹೇಳಿದ ಮೇಲೆ ನೀನು ಧೈರ್ಯವಾಗಿರಬೇಕು. ಧೈರ್ಯ ಬರ್ತಿಲ್ಲ ಅಪ್ಪ, ಧೈರ್ಯ ಬರ್ತಿಲ್ಲ. ಧೈರ್ಯ ಬರ್ತಿಲ್ಲ ಇಂತಿ. ಅವಾಗ ಮಾತ್ರ ಧೈರ್ಯ ಬಂದ್ಬಿಡ್ತು. ಎಳೆ ಬೋಲು ಒಳ್ಳೆಯಲ್ಲ ಕಣಮ್ಮ. ನೀನು ಹುಡುಗನೇ ವಾಸಿ, ನಮ್ಮ ಹುಡುಗ. ಯಪ್ಪ, ಅದೇ ವಾಸಿ ಕಣಮ್ಮ, ಹುಡುಗನೇ ವಾಸಿ ನಮಗೆ. ಹೊರಟಿದ್ದೀರೇನು ಆಂಟಿ? ಹೋಗ್ತೀರಾ ಇವಾಗ ಹಾಸ್ಪಿಟ್ಲಿಗೆ? ಇವಾಗ ಫೋನ್ ಮಾಡಿದ್ರಮ್ಮ, ಕರ್ಕೊಂಬರ್ರಿ ಅಂತೇಳಿ. ಬಾರಿ ಎದ್ದು ಹೋಗೋಣ ಅಂದರೆ ಅವಳು ಕೂಕೊಂಡವಳಲ್ಲ ಇವಳು. ಧೈರ್ಯವಾಗಿರಬೇಕು. ಅವನೇ ಕಾರಣ ಅಂತ ಹೇಳಿದ ಮೇಲೆ ಯಾಕೆ ಧೈರ್ಯ ಕಳ್ಕೋಬೇಕಮ್ಮ? ಧೈರ್ಯವಾಗಿರಬೇಕು. ಧೈರ್ಯವಾಗಿರು ಅಂತ ಹೇಳ್ದಂಗೆಲ್ಲನ ಅವಳು ಕೂಕೊಂಡವಳೆ ಅಲ್ಲ. ಗೊತ್ತಾಗೋದಿಲ್ವ ಇವಳಿಗೆ? ಸುಮ್ಮನೆ ಅವಳು ಕೂಕೊಂಡ್ರೆ ಬಾ, ಎದ ಬಾ. ಆಸ್ಪತ್ರೆಗೆ ಹೋದ್ರಿಗೆ ಎಲ್ಲ ಟೆಸ್ಟ್ ಮಾಡ್ತಾರೆ. ಈಗ ಅವನು ಕರ್ಕೊಬರ್ತಾರೆ ಪೊಲೀಸ್ನವರು. ಎಲ್ಲ ಕರ್ಕೊಂಬಂದು ಅವ್ರು ಪೊಲೀಸ್ನವರೆಲ್ಲ ಮುಂದೆ ನಿಂತ್ಕೊಂಡು ಎಲ್ಲ ಹೇಳ್ತಾರೆ, ತಿರ್ಗಾ ಬೈತಾರೆ. ನಾವು ಹೇಳಿಲ್ವೇ ನಿಮಗೆ ಟೈಮಿಗೆ ಸರಿಯಾಗಿ ಬರಬೇಕು ಅಂತ ಹೇಳಿ ಬೈತಾರೆ. ಸುಮ್ಮನೆ ಬಾ, ಎದ್ ಬಾ ಇಲ್ಲಿ, ಎದ್ ಬಾರೇ, ಎದ್ ಬಾ. ನೀನು ಹೇಳ್ತಾ ಕೂಕೊಂಡ್ರೇನಿಲ್ಲಿ ಏನು ಬರೋಂಗಿಲ್ಲ. ಬಾ. ಆಗ್ಬಿಟ್ಟೈತೆ, ಏನು ಮಾಡೋಕ್ಕಾಗಲ್ಲ. ನಾವು ಇರೋಳ ಮಗಳು, ಅದೇನಾದ್ರೂ ನಾವು ಕೈ ಬಿಡೋದಿಲ್ಲ, ನೋಡ್ಕೊಂತೀವಿ. ಹೋಗು ಸುಪ್ಪಿ, ಹೆದ್ರಿಕಬೇಡ, ಧೈರ್ಯವಾಗಿರು. ಧೈರ್ಯಕ್ಕಿಂತ ದೊಡ್ಡದು ಯಾವುದೂ ಇಲ್ಲ. ಮನುಷ್ಯನಿಗೆ ಕಷ್ಟ ಬರೋದು ಏನಾಗಲಿ, ಒಬ್ರು ಹಣೆ ಬರದಲ್ಲಿ ಈ ರೀತಿ ಬರದೈತೆ ಅಂದಮೇಲೆ ಅದು ಹಾಗೆ ಆಗುತ್ತೆ. ಯಾವ ರೀತಿ ಆಗಬೇಕು ಅಂತಿರುತ್ತೆ ಅದು ಹಾಗೆ ಆಗುತ್ತೆ. ನಾವೇನೇ ತಿಪ್ಪಲ್ರಾಗ ಹಾಕಿದ್ರು, ನಾವೇನೇ ಮಾಡಿದ್ರು ಅದು ಏನಾಗಬೇಕು ಅದು ಹಾಗೆ ಆಗುತ್ತೆ. ನೀನು ಟೆನ್ಷನ್ ತಗೋಬೇಡ. ಇದ್ದಿದ್ದೇನೆ ಮಾಮೂಲಿ, ಮನುಷ್ಯನಿಗೆ ಬರೋದು ಕಷ್ಟ ಅಂದಮೇಲೆ.
ಏನು ಮಾಡೋಕ್ಕಾಗಲ್ಲ, ಆಗೋಗ್ಬಿಟ್ಟೈತೆ. ಅಲ್ಲ ಅದರಲ್ಲಿ ಏನಾದರೂ ಸುಳ್ಳು ಮಾಹಿತಿ ತೋರಿಸ್ಬಿಟ್ರೆ ಅಂತ, ಅದೆಲ್ಲ ನಾವು ಒಂದೊಂದ್ಸಲಿ ಸುಳ್ಳು ಅಂತ ಹೇಳ್ತಾರಲ್ಲ, ಅದಕ್ಕೆ ಆಮೇಲೆ ನೋಡ್ಕೊಂಬನ ಅದನ್ನ. ನೀನು ಇಲ್ಲೇ ಬೊಗಳು ಬೇಡ, ಮುಂದಾಗ್ಲೇನೆ ಎದ್ದೆ ಹೋಗಿ ಟೆಸ್ಟ್ ಮಾಡ್ಸೋಣ. ಹೇಳಿದ್ವಿ ಅವ್ರು ಪೊಲೀಸ್ನವ್ರು ಕರ್ಕೊಂಬರ್ರಿ ಬೇಗ, ಟೈಮ್ ಸರಿಯಾಗಿ ಅಂತ ಹೇಳಿದ್ಮೇಲೆ ಸುಮ್ಮನೆ ಕುಕ್ಕಣಿದೆಯಲ್ಲ ಇಲ್ಲಿ ಕಿಸಿತಾನ, ಎದ್ದಾಳೆ ಮ್ಯಾಕೆ. ಇದೇ ಸಿಟ್ಟು, ಹಿಂಗೆ ಬೈಯೋದು, ಮುಂದಾಗಲೇ ಬೈದಿದ್ದಿ. ಈಗ ಸಿಟ್ಟು ಮಾಡ್ಕೊಂತಾಳೆ ಈಗ. ನೀನು ಸುಮ್ಮನಿರ್ತಾಯಿ, ನೀನೀಗ ನಿನ್ನ ಎಂಥ ಬಾಯೋ ಏನೋ, ಒಡಕ ಬಾಯೋ ಏನೋ, ಇನ್ಯಾವಳ್ತಿದ್ದಿದ್ರೋ ಏನೋ ನಿನ್ನ ಬಾಯ ಅಲ್ಲ, ಗೊತ್ತಾಗೋದಿಲ್ವಿ. ಹಂಗೆ ಯಾವಾಗಲೂ ಒಟ್ಟು ಕೊಡ್ತಿರ್ತೀಯ. ನಿಂದ ಅರ್ಧ ದರಿದ್ರ ನಮ್ಮ ಮನೆಯಾಗೆ, ನೀನು ಇರೋದ್ಕೆ ಅರ್ಧ ದರಿದ್ರ, ನಿಮ್ಮ ಅಮ್ಮ ಇರೋದ್ಕೆ ಅರ್ಧ ದರಿದ್ರ ನಮ್ಮ ಮನೆಯಾಗೆ. ಬಿಡತ್ತ ಅವಜ್ಜಿನ ಹಾಕಂತೀಯ. ಮತ್ತೆ ಬಸ್ಲಿ ಸುಮ್ಮನೆ ಕುಕ್ಕಮ್ಮಲ್ಲ, ಯಾವಾಗಲೂ ಒಟ್ಟ 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 ಅಂತಿರ್ತಾಳೆ ಹಂಗೇನು. ನೋಡಂಗೆ ಹೆಂಗೆ ಒಟ್ಟು ಕೊಡ್ತಾಳೆ, ಮರ್ಯಾದೆ ಇಲ್ದಾಳು. ನಾವು ಇಕ್ಕೇನಿದೀವಿ ಇಲ್ಲೇನಿ, ಗೊತ್ತಾಗೋದಿಲ್ವಿ. ನಾವು ಸಾಕಿದೀವಿ, ಬೆಳೆಸಿದೀವಿ. ನಮಗೂ ಗೊತ್ತೈತಿ ಹೆಂಗೆ ನೋಡ್ಕೋಬೇಕು, ಏನಾಗೈತೆ ಏನು, ನಾ ಏನಾದ್ರೂ ಏನು ಮಾಡಬೇಕು ಎಲ್ಲ ನಮಗೂ ಗೊತ್ತೈತಿ. ಸುಮ್ಕಿರು, ನಾವು ನೋಡ್ಕೊಂತೀವಲ್ಲ ಅದಕ್ಕೆ ನಿನ್ನ ಪೆಗ್ಗೆ. ನಾನು ಹೇಳ್ತೀನಿ, ನಿನ್ನ ಮಕ್ಕ ತೋರಿಸ್ಬೇಡ, ನಿನ್ನೊಂದಿಷ್ಟು ಮಕ್ಕನ ಅಂತ. ನೀನು ಇರೋದ್ಕರ್ದ, ನೀನು ಒಟ್ಟು ಕೊಟ್ಟದ್ಕರ್ದ ನಮ್ಮ ಮನೆಯಾಗ ದರಿದ್ರೆ ಇಂಥವೆಲ್ಲ ನಾನು ನಿನ್ನಿಂದಲೇ ಆಗೋದು. ನೀನು ವಯಸ್ಸೋದಾಳು, ನಿನ್ನ ಮಕ್ಕ ನೋಡಬಾರ್ದು, ನಿನ್ನ ಮಕ್ಕನ. ನನ್ನ ಮಕ್ಕ ನೋಡಬಾರ್ದಂತಿ. ಏಯ್ ಹೋಗು, ನನ್ನಂದರೆ ಅಷ್ಟೇ, ನೀನು ಹಾಳಾಗಿ ಹೋಗ್ತೀಯ. ನಿನ್ನಂಥ ಬುದ್ಧಿ ಇಲ್ಲ ನಂತಾಗೆ. ನಿನ್ನಂಥ ಬುದ್ಧಿ ಇದ್ದಿದ್ರೆ ಇನ್ಯಾಕೆ. ಈಗಳಪ್ಪ ನಿನ್ನ ತಮ್ಮಂಗೆ ಫೋನ್ ಮಾಡು, ಅವನು ಬಂದು ಕರ್ಕೊಂಡು ಹೋಗ್ಲೇಳು ಅಲ್ಲಿಗೆ. ನೀ ಅಮ್ಮನ ನಮ್ಗೆ ಇಕ್ಕೇನು ಸಾಕಾಗೈತೆ, ನಾವು ವ್ಯವಸ್ಥೆ ಅಂತ ಇಲ್ಲೇ ನೋಡ್ಕೊಂಬನೆ ಹೇಳು. ನಿನ್ನ ತಮ್ಗೆ ಹೇಳು ಫೋನ್ ಮಾಡಿ, ನಿಮ್ಮ ಅಮ್ಮನ ಸವಾಸ ಬೇಡ ನಮಗೆ. ಇಲ್ಲಿ ಬಂದು ಯಾವಾಗಲೂ ಒಳಗೆ ಕುಕ್ಕರ್ಸ್ಕೊಂಬತ್ತೆ, ವಾಸನೆ ಬರುತ್ತೆ ಹಂಗೇನೆ. ಒಳಗೆ ಬರಬೇಡ ಅಂದಂಗೆಲ್ಲ ಬರುತ್ತೆ ಕಣೆ ಸುಸು. ಬಿಡತ್ತ ಹೋಗ್ಲಿ, ವಯಸ್ಸೋದ್ಮೇಲೆ ಏನು ಮಾಡೋಕ್ಕಾಗುತ್ತಕ್ಕ, ಏನು ಮಾಡೋಕ್ಕಾಗಲ್ಲ. ರಂಗಜ್ಜಿ ನೀನು ಹೊರಗೆ ಕುಕ್ಕ. ಓಯ್ ನನ್ನೇನ ವಾಸನೆ ಬರ್ತಾಳೆ ಅಂದ್ರೆ ಅಷ್ಟೇ, ಊರಕ್ಕೆ ಕೇಳ್ಕೊಂಬ ರಂಗಮ್ಮಂದಿ ಅಂತ ಕಾಪ್ರ ಅಂತ, ಇವ್ರ ದಿನ ಕೊಳಕಾಪ್ರ. ನಾನು ಅಚ್ಚುಕಟ್ಟಾಗೆ ಇರೋದು ಯಾವತ್ತೂ. ನನ್ನ ವಾಸನೆ ಬರ್ತಾಳೆ ಅಂತ ಹೇಳ್ತಾಳೆ. ಅಬ್ಬಾ ಇವಳು ನೋಡು, ಇವಳಿಗೆ ಅಂತ ಒತ್ತು ಬರುತ್ತೆ. ಮ್ಯಾಲ ಬರೀ ತೆಳ್ಳಗೆ ಬೆಳ್ಳಗೆ ಹಿಂಗೆ ಕಾಣದೆ, ಏಟು ಒಳಗೆ ಉಳ್ಕೈತ ಇವಳ್ತಾಗೆ. ಯಾರು ಕಂಡವ್ರಿ, ಬರೀನೇ ಸುಮ್ಮನೆ ಮ್ಯಾಲೆ ಸೋಕಿ ಮಾಡೋದಲ್ಲ, ಒಳಗೆ ಏಟು ಒಂದು ತಟ್ಟೆ ಉಳ್ಕೈತಿ. ಒಂದು ತೊಟ್ಟೆ ಉಳ್ಕಿಕ್ಕೊಂಡು ನಾನು ಸೆನಕ್ಕೈದೀನಿ ಅಂತ ಅನ್ಕೋಬೋದು. ಅಯ್ಯಯ್ಯ ಇನ್ಯಾಕೆ ಏಳ್ದು ಅರ್ಧ ಮಾತಾಯಿ ನೋಡು, ಆಸ್ಪತ್ರೆಗೆ ಹೋಗ್ಬೇಕು. ಇವಾಗ ನಾವು ಹೊರಟಿದ್ದೀವಿ, ಒಟ್ಟು ಕೊಡ್ತಾಳೆ ಹಂಗೇನಿ ನೆಗದು ಬಿದ್ದೋಗ. ಇವಳಿಗೆ ಏನು ಬಂದೈತೋ ಏನೋ ಒತ್ತು, ಥೂ ಹೋಗು. ಅಲ್ಲ ನಿಂದರ್ಧ ನಮಗೆ ಸುತ್ಕೊಂಬತ್ತೆ. ಸುಮ್ಮನೆ ಯಾಕೆ ಟೆನ್ಷನ್ ಮಾಡ್ಕೊಂತೀಯ, ಅಮ್ಮ ಹೆಂಗೆ ಅಂತ ನಾನು ಹೇಳಲ್ವೇ. ಅಮ್ಮ ಹೆಂಗೇನೆ ತಲೆ ಕೆಡಿಸಿ ಬೇಡ ನೀನು, ಅಮ್ಮನ ಸ್ವಲ್ಪ ವಟ 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 ಅಂತಿರುತ್ತೆ ಅಂತ ಹೇಳಿ. ಇವಾಗ ಹೋಗ್ತಾ ಇದೀವಿ ತಾನೇ, ಕರ್ಕೊಂಡು ಟೆಸ್ಟ್ ಮಾಡಿಸ್ಕೊಬೇಕಂತೇಳಿ ನೀನು ಯಾಕೆ ಟೆನ್ಷನ್ ತಂತೀಯ. ಸುಮ್ಮನೆ ಇರು. ಅಮ್ಮ ಹೆಂಗೆ ಅಂಬೋದು ಗೊತ್ತಿದ್ರು ಮಾತಾಡಬಾರ್ದು ನೀನು. ಮಾತಾಡ್ಕೊಂಬೇಳಂತೂ ಸುಮ್ಮನೆ ಇರಬೇಕು. ಅಮ್ಮಾಯಿ ಮಾತ್ರ ಬಿಟ್ಕೊಡಲ್ಲ ಹೇಳು, ಏನೇ ಅಂದ್ರು ನೀನು. ಓಹೋ ಏನು ಸೀಮೆ ಕೇಳ್ದಾಳ ಅಮ್ಮಾಯಿ, ಬೋಲು ಒಳ್ಳೆಯಳಲ್ಲ ಇವಳು. ಎದಳೆ ಎದ್ದೋಗನ್ ಬಾರಿ, ಎದಳೆ ನೋಡಿ. ಆಧಾರ್ ಕಾರ್ಡು ಅವೆಲ್ಲ ಬೇಕಂತೆ ತಗೊಂಡಿದೀಯೇ? ತಾಣೆ ನೀನು ಬರ್ತಾ ಜೋಮ್ನಾಗ ಇದ್ದಾವೆ. ಸಕ ಹೋಗ್ತೀವಿ ಹಾಸ್ಪಿಟ್ಲಿಗೆ. ಸರಿಯಮ್ಮ ಆಯ್ತು, ಒಳ್ಳೇದಾಗ್ಲಿ, ಹೋಗ್ಬಾ. ಬತ್ತೀಯ ನೀನು ಬಾ. ನಾನು ಇನ್ಯಾಕೆ ಬರೋಣ, ಹೋಗ್ಬರೋದು ನೀನೇ. ಹಾಸ್ಪಿಟ್ಲಿಗೆ ಹೊರಟಿದ್ದೀವಿ, ಪೊಲೀಸ್ನವ್ರು ಫೋನ್ ಮಾಡಿದ್ರು. ಇವತ್ತು ಕರೆಸ್ಬಿಟ್ಟು ಎಲ್ಲ ಟೆಸ್ಟ್ ಮಾಡಿಸ್ತಾ ಇದ್ದಾರೆ. ನೋಡೋಣ ಏನಾಗುತ್ತೋ ಏನೋ ಅಂದ್ಕೊಂಡಿದ್ದೀನಿ. ನೋಡ್ತಾ ಇರ್ರಿ, ನೆನ್ನಾಗ್ಬೋದು ಅಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರ್ರಿ. ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಅಭಿಪ್ರಾಯನ ಕಮೆಂಟ್ ಮಾಡಿರಿ. ಹಾಗೆ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ. ಇನ್ನೂ ನಮ್ಮ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ತಪ್ಪದೆ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆ ವೀಕ್ಷಕರೇ, ಧನ್ಯವಾದಗಳು.